ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗ್ರಿ. ಎಲ್ಲರೂ ಯಾರ್ಯಾರು ನೋಡ್ತಾ ಇದ್ದೀರಾ ವಿಡಿಯೋನ ಫುಲ್ ವಾಚ್ ಮಾಡಿ, ಹಾಗೆ ಅರ್ಧ ಬರ್ಧ ನೋಡಬೇಡಿ ಫ್ರೆಂಡ್ಸ್. ಎಲ್ಲ ವಿಡಿಯೋನ ವಾಚ್ ಮಾಡಿ, ಹಾಗೆ ಇದರಲ್ಲಿ ಏನು ವಿಶೇಷತೆ ಇದೆ ಅಂತ ಇವತ್ತು ತಿಳ್ಕೊಳ್ಳಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ವಿಶೇಷತೆ ಇದೆ ಏನಂದರೆ, ನಾನು ಇದರಲ್ಲಿ ಅಂದರೆ ನಮ್ಮ ನೆಂಟ್ರಿ ಆಗಬೇಕು ಅವರು, ಏನು ಬೇರೆ ಅಲ್ಲ. ಅಂದರೆ ನನಗೆ ಅಣ್ಣನ ಹೆಂಡತಿ ಈ ಥರ ಅವರ ರಿಲೇಷನ್ನಲ್ಲಿ ಏನೋ ಒಂದು ತೆಂಗಿನಕಾಯಿ ಚಿಪ್ ಇರುತ್ತಲ್ಲ, ಅದು ಏನೋ ವ್ಯಾಪಾರ ಮಾಡ್ತಿದ್ದಾರಂತೆ. ಅದಕ್ಕೆ ನನಗೆ ಬ್ಲಾಗಲ್ಲಿ ಹೇಳಿ ಅಂತ ಅವ್ರ ನಂಬರು ಮತ್ತು ಅವರು ಈ ಥರ ನಾವು ವ್ಯಾಪಾರ ಮಾಡ್ತಾಯಿದ್ದೀವಿ, ಈ ಥರ ಯಾರಾದರೂ ಕಸ್ಟಮರ್ ಇದ್ದರೆ ಈ ಥರ ನಮಗೆ ಹೇಳಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಇವಾಗ ಈ ಬ್ಲಾಗಲ್ಲಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ನೋಡಿ ಏನಂತ. ಹಾಗೆ ನೋಡ್ರಿ ಫ್ರೆಂಡ್ಸ್, ಏನು ವಿಶೇಷತೆ ಅಂದರೆ, ಅವರು ಮನೆಯಲ್ಲಿ ಅಂದರೆ ಅವ್ರ ಮನೆಯಲ್ಲಿ ಅಂತ ಮಾಡ್ತಾ ಇಲ್ಲ, ಅದು ಅವ್ರ ರಿಲೇಷನ್ ಮಾಡ್ತಿದ್ದಾರಂತೆ. ಆ ಕಡೆ ಎಲ್ಲೋ ಕಳಿಸ್ತಾರಂತೆ ಈ ಥರ ಅವ್ರು ತುಂಬಿಸಿ. ಏನಂದರೆ ಫ್ರೆಂಡ್ಸ್, ಈ ಥರ ತೆಂಗಿನಕಾಯಿ ಚಿಪ್ ಇರುತ್ತಲ್ಲ, ಇದು ಜುಟ್ಟಲ್ಲ ಫ್ರೆಂಡ್ಸ್, ಬರೀ ಈ ತೆಂಗಿನಕಾಯಿ ಈ ಸಿಪ್ಪೆ ಮಾತ್ರ. ಈ ಥರ ಈ ಸಿಪ್ಪೆನ ಅವರು ತಗೊಂತಾರಂತೆ. ನೋಡಿ, ಯಾರಿದ್ರು ನಿಮ್ಮ ಮನೆಯಲ್ಲಿ ಈ ಥರ ಸಿಪ್ಪೆ ಏನಾದರೂ ಇದ್ದರೆ ಈ ಥರ ಇದಾವಲ್ಲ, ಈ ಥರ ತೆಗೆದು ಎಲ್ಲ ಹಾಕಿ ನೈಸ್ ಮಾಡಬೇಕು. ಈ ಥರ ನೈಸ್ ಇರ್ತಾ 1 kg ಸುಮಾರು ಎಷ್ಟು ಅಂದರೆ 15 ರೂಪಾಯಿ ಅಂತೆ. ನೋಡಿ, ನಾನು ಇದರಲ್ಲಿ ನಂಬರ್ ಹಾಕಿರ್ತೇನೆ ಫ್ರೆಂಡ್ಸ್. ಇದರಲ್ಲಿ ಬೇಕಿದ್ದರೆ ಆ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿ, ಅವರು ನಿಮಗೆ ಏನಂತ ಮಾತಾಡ್ತಾರೆ ನಿಮಗೆ ಫೋನಲ್ಲಿ. ಈ ಥರ ಚಿಪ್ಪು 1 kg 15 ರೂಪಾಯಿ ಥರ ತಗೊಂತಾರಂತೆ. ಹಾಗೆ ಯಾರೆಲ್ಲ ಮನೆಯಲ್ಲಿ ತೆಂಗಿನಕಾಯಿ ಇದ್ದರೆ, ಹಾಗೆ ತೋಟ ಇರುತ್ತೆ ಎಲ್ಲರದು, ಈಗ ಇದು ತೆಂಗಿನಕಾಯಿ ತೋಟ ಇರುತ್ತೆ ಫ್ರೆಂಡ್ಸ್, ತುಂಬ ಚಿಪ್ಪೆಗಳಿರ್ತವೆ. ಹಾಗೆ ಒಲೆಗೆ ಹಾಕ್ತಾ ಇರ್ತಾರೆ, ವೇಸ್ಟ್ ಆಗ್ತವೆ. ಸ್ವಲ್ಪ ಜನ ಒಲೆನೂ ಯೂಸ್ ಮಾಡಲ್ಲ, ಗೀಝರ್ ಇರ್ತವೆ ಅವ್ರ ಮನೆಯಲ್ಲಿ. ಗೀಝರ್ ಇದ್ದವ್ರ ಮನೇಲಂತೂ ಯೂಸೇ ಆಗಲ್ಲ, ಒಗಾಸ್ತಾ ಇರ್ತಾರೆ. ಈ ಥರ ಸೇಲ್ ಆಗ್ತಿದೆ ನೋಡಿ ಫ್ರೆಂಡ್ಸ್. ಇದು ಕೋಟಿಪುರದಲ್ಲಿ. ನಾನು ಒಂದು ನಂಬರ್ ಹಾಕಿರ್ತೇನೆ, ಇದರಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಅವರು ನಮಗೆ ಅಣ್ಣನೇ ಆಗಬೇಕು. ನೀವು ಕಾಂಟ್ಯಾಕ್ಟ್ ಮಾಡಿ, ಇದಕ್ಕೆ ತಕ್ಕಂತೆ ಬೆಲೆನ ನೀವು ಫೋನಲ್ಲಿ ಮಾತಾಡಿಕೊಂಡು ತೊಗೊಳ್ಳಿ ಫ್ರೆಂಡ್. ಇದಕ್ಕೆ ತಕ್ಕಂತೆ ನಿಮಗೆ ಬೆಲೆ ಎಷ್ಟಾಗುತ್ತೆ ಅಂತ ನೀವು ಮೊಬೈಲ್ ಈ ನಂಬರ್ ನಾನು ಕೊಟ್ಟಿರ್ತಾನಲ್ಲ, ಆ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಆಗ್ರಿ. ನಿಮಗೆ ಅವರು ಏನಂತ ನೀವು ಇಬ್ಬರು ಮಾತಾಡ್ಕೊಂಡು ನಿಮ್ಮ ಬೆಲೆನ ನೀವು ಪಡ್ಕೊಳ್ಳಿ. ಹಾಗೆ ನೋಡಿ, ವೇಸ್ಟ್ ಆಗೋದನ್ನು ಇದು ಕೂಡ ಯಾವುದಕ್ಕೆ ಹೋಗ್ತಾ ಇದೆ ಅಂತೆ, ಅದಕ್ಕೆ ಅವರು ಇದನ್ನು ತುಂಬಿಸ್ಕೊಳ್ತಾ ಇದ್ದಾರೆ. ಯಾರಾದರೂ ನಿಮ್ಮ ಮನೆಯಲ್ಲಿ ಈ ಥರ ಇದ್ದರೆ, KG ಗಂಟಲೆ ಆಗಲಿ ಇದ್ದರೆ, ಕೆಂಟಲಾಗಲಿ KG ಆಗಲಿ ಎಷ್ಟೇ ಇದ್ದರೂ ನೀವು ಇವರನ್ನು ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಇವ್ರು ನನಗೆ ಹೇಳಿದರು ಈ ಥರ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡಿ, ಹಾಗೆ ನಮ್ಮನ್ನು ಕಾಂಟ್ಯಾಕ್ಟ್ ಆಗ್ಲಿಕ್ಕೆ ಹೇಳಿ, ನಾವು ಎಲ್ಲ ಮಾತಾಡ್ಕೊಳ್ತೇವೆ. ನಾವೇನು ದೂರದವರಲ್ಲ, ನಾವಿಲ್ಲೇ ಕೋಟಿಪುರದವರು, ಆನೋಟಿ ಪಕ್ಕ ಅಂತ ಹೇಳಿದ್ದಾರೆ. ಹಾಗೂ ಯಾರಾದರೂ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಆಗಿ. ನಿಮಗೆ ಏನಾದರೂ ಇದ್ರ ಜೊತೆ ಸೊಲ್ಯೂಷನ್ ಏನಾದರೂ ಬೇಕಿದ್ದರೆ, ಎಲ್ಲಿ ಏನಂತ ನಿಮಗೇನಾದರೂ ಡೌಟ್ ಇದ್ದರೆ ನಾನು ಕೇಳಿ ನಾನು ಹೇಳ್ತೀನಿ, ಈ ಥರ ಇಲ್ಲಿ ಹೋಗಿ ಅಂತ. ಹಾಗೆ ಇಲ್ಲಿ ಅಕ್ಕಪಕ್ಕದವ್ರು ಆದರೆ ನಿಮಗೆ ಆನೋಟಿ ಅಂತೂ ಗೊತ್ತು, ಕೋಟಿಪುರ ಅಂತೂ ಬೇಗ ಸಿಗ್ತಾರೆ. ಇಲ್ಲಾಂದರೆ ಫೋನ್ ನಂಬರ್ ಇರುತ್ತಲ್ಲ, ಮಾತಾಡ್ಕೊಳ್ರಿ, ಅವ್ರು ಮಾತಾಡ್ತಾರೆ, ಏನಂತ ನಿಮಗೆ ಸಜೆಷನ್ ಕೊಡ್ತಾರೆ ಫ್ರೆಂಡ್ಸ್. ಹಾಗೆ ನೋಡಿ, ಈ ಥರ ಇರಬೇಕು ನೋಡಿ, ಈ ಜುಟ್ಟನ್ನು ಬಿಟ್ಟು ಫ್ರೆಂಡ್ಸ್. ಈ ಥರದ್ದು ಅಂದರೆ ಈ ಥರ ಪೀಸ್ ಆದರೂ ಕೂಡ ನಡೆಯುತ್ತಂತೆ ನೋಡ್ರಿ. ಅವರಿಗೆ ಸಣ್ಣ ಸಣ್ಣ ಪೀಸ್ ಆದರೂ ನಡೆಯುತ್ತಂತೆ, ಮಾತ್ರ ಇದನ್ನ ತೆಗಿಬೇಕಂತೆ. ಇದು ಹಾಗೆ ಚುಪ್ಪು ದುಂಡುಗಿರ್ತಾರಲ್ಲ, ದುಂಡು ಶೇಪಲ್ಲಿ, ಆ ಥರ ಆದರೂ ನಡೆಯುತ್ತೆ. ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸಿಗೆ. ಇಲ್ಲಿ ನೋಡ್ರಿ, ಇವ್ನು ಕುಂತ ಪಾರಿವಾಳ ಕಾಳು ಹಾಕಂತ. ಸಂಜೆ ಆಗಿತ್ತಲ್ಲ ಇವಾಗ, ಮತ್ತೆ ಅದಕ್ಕೆ ಕುಂತಿದ್ದು ನೋಡ್ರಿ. ಮಳೆ ಅಂತೂ ಸಖತ್ ಬಂತು ಹೋಗಿ ಸಮೀರ್. ಇವಾಗ ಸಮೀರ್, ಈ ಥರ ನೀರು ಇರ್ತದೆ ನೋಡು, ಇಡಬೇಡಪ್ಪ ಒಗಾಸಿ ಈ ಥರ ನೀರು. ನೋಡು, ಮತ್ತೆ ಕೊರೋನಾ ಬರ್ತಾ ಇದೆ ಅಂತ ನೋಡು. ಬೆಂಗಳೂರಲ್ಲಿ ಎಷ್ಟೋ ಕೇಸ್ ಆಗಿದ್ದಾವಂತೆ ನೋಡ್ರಿ ಫ್ರೆಂಡ್ಸ್. ಏನಿದ್ರು ಹಿಂತ್ಲಲ್ಲಾಗಲಿ ಮುಂಚೆ ಕಡೆಯಲ್ಲಿ ಆಗಲಿ ಈ ಥರ ನೀರೇನಾದರೂ ಯಾವುದ್ರಲ್ಲಾದರೂ ಆಗಲಿ, ಒಂದು ಚಿಪ್ ಆಗಲಿ ಎದ್ರಲ್ಲಾಗೂ ನೀರು ಕಂಡ್ರೆ ಚೆಲ್ ಬಿಡ್ರಿ. ಈ ಥರ ಯಾವುದು ನೀರು ಇಟ್ಕೊಬಿಡ್ರಿ. ಸೊಳ್ಳೆ ಭಾಳ ಆಗ್ತಿದ್ದಾವೆ ಇವಾಗ. ಈ ಪ್ಲಾಸ್ಟಿಕ್ಕು, ತೆಂಗಿನ ಚಿಪ್ಪು ಎಲ್ಲ ಇರ್ತಾವಲ್ಲ ಫ್ರೆಂಡ್ಸ್, ಅದರಲ್ಲೆಲ್ಲ ನೀರಿದ್ರೆ ಎಲ್ಲ ಚೆಲ್ ಬಿಡ್ರಿ. ಇವಾಗ ಮತ್ತೆ ಕೊರೋನಾ ಬರ್ತಾ ಇದೆ ಅಂತೆ ನೋಡ್ರಿ. ಇವಾಗಲಿಂದನೇ ಎಚ್ಚೆತ್ಕೊಳ್ರಿ ಎಲ್ಲರೂ. ಹಿಂತ್ಲಲ್ಲಿ ಎಲ್ಲ ನೀರುಗಳೆಲ್ಲ ಏನಾದರೂ ಚಿಪ್ಪೆಯಲ್ಲಿ ಆಗಲಿ ಎದ್ರಲ್ಲಾದರೂ ಇದ್ದರೆ ಕ್ಲೀನ್ ಮಾಡ್ಕೊಳ್ರಿ ಫ್ರೆಂಡ್ಸ್, ಹಿಂತ್ಲಲ್ಲೆಲ್ಲ. ಯಾಕಂದರೆ ನಿಂತಿರ್ತಾವೆ ನೋಡ್ರಿ ಅವು ಕಡೆ. ಆದರೂ ಇಂಥಲ್ಲಿ ಏನಾದರೂ ಸ್ವಲ್ಪ ತೆಗ್ತರ ಇದ್ದರೆ ಸಾಕು, ನೀರೆಲ್ಲ ನಿಂತು ಬಿಡ್ತಾವೆ. ಎಲ್ಲ ಕಸ ಇದರಿಂದ ಹೊಡೆದು ಕ್ಲೀನ್ ಮಾಡ್ಕೊಳ್ರಿ. ಈ ಥರ ನಿಲ್ಲ ಕೊಡಬೇಡ್ರಿ ನೀರೆಲ್ಲ. ಇವಾಗ ಮತ್ತೆ ಸೊಳ್ಳೆಗಳು ಕಾಟ ಹೆಚ್ಚಾಗ್ತಾವಲ್ಲ, ಮಳೆ ಬಂದರೆ ಹಸಿರುಗಟ್ಟಿಬಿಟ್ರೆ ಎಲ್ಲ ನೀರು ಫುಲ್ ಹಾಕ್ಕೊಂಡು. ನಾವು ಕೂಡ ನೋಡ್ರಿ ಈ ಹೌಸನ್ನು
ನಾವು ಕೂಡ ತೊಳಿತಾ ಇರ್ತೀವಿ ಫ್ರೆಂಡ್ಸ್. ಇವಾಗ ಮತ್ತೆ ಮಳೆ ಬಂದರೆ ಎಲ್ಲ ಹಸಿರುಗಟ್ಟುತ್ತೆ, ಅದಕ್ಕೆ ನಾವು ಒಂದು ಕಸ್ಮರ್ಗಿ ಆಗಲಿ ಬರಲಾಗಲಿ ತಗೊಂಡು ಕ್ಲೀನ್ ಮಾಡ್ತಾ ಇರ್ತೀವಿ ಫ್ರೆಂಡ್. ಇಂಥ ಹೌಸ್ಗಳಿರ್ತಾವಲ್ಲ ಅದರಲ್ಲಿ ತುಂಬ ಆಗೋದು ನೋಡ್ರಿ. ಅದರಲ್ಲಿ ನೀರೇನಾದರೂ ಕೊಳೆ ಆಗಿಬಿಟ್ರೆ ಹಸಿರುಗಟ್ಟಿ ಎಲ್ಲ ಇದರಲ್ಲಿ ಹುಳ ಆಗ ಕುಂತು ಬಿಡ್ತಾವೆ ಫ್ರೆಂಡ್ಸ್. ಅದಕ್ಕೆ ನಾವು ಕ್ಲೀನ್ ಮಾಡ್ತಾ ಇರ್ತೀವಿ. ಸ್ವಲ್ಪ ಫ್ರೆಂಡ್ಸ್ ಎಲ್ಲೂ ನೀರನ್ನೆಲ್ಲ ಕೊಡಬೇಡ್ರಿ. ಹಾಗೆ ನಮ್ಮ ಹಿತ್ತಲಲ್ಲೂ ಭಾಳ ಒಂಥರ ಕೇರಿ ಇರೋದಕ್ಕೆ ಸೊಳ್ಳೆಗಳೆಲ್ಲ ಭಾಳ ಆಗ್ತವೆ ಫ್ರೆಂಡ್ಸ್ ಇಲ್ಲಿ. ಅದಕ್ಕೆ ನಾವು ಸುಮಾರು ಕ್ಲೀನ್ ಮಾಡ್ತಾನೇ ಇರ್ತೀವಿ. ನಾನು ಶಾಲೆಗೆ ಹೋದರೂ ಕೂಡ ಅಲ್ಲಿಂದ ಬಂದು ಎಲ್ಲ ಸ್ವಚ್ಛ ಮಾಡ್ತಾ ಇರ್ತೇನೆ ನೋಡ್ರಿ. ನಾವು ಹೌಸ್ ಕೂಡ ನಾವು 15 ದಿನಕ್ಕೆ ವಾರಕ್ಕೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ನೀರು ಚೆಲ್ಲಿ ತೊಳಿತಾ ಇರ್ತೀವಿ ಫ್ರೆಂಡ್ಸ್. ಹಾಗೆ ನೀವು ಕೂಡ ಕ್ಲೀನಾಗಿ ಇಟ್ಕೊಳ್ಳಿ, ಯಾಕಂದರೆ ಸೊಳ್ಳೆ ತುಂಬ ಪರಿಣಾಮಕಾರಿಯಾಗಿರ್ತವೆ. ಇವಾಗ ಮಳೆ ಬಂದು ಹೋಗಿ ಮಾಡಿದರೆ ಸೊಳ್ಳೆಗಳೆಲ್ಲ ಉತ್ಪತ್ತಿ ಆಗಿಬಿಡ್ತವೆ. ಅದಕ್ಕೆ ಎಲ್ಲ ಜ್ವರ ಎಲ್ಲ ಬರ್ತಾ ಇದ್ದಾವೆ ನೋಡ್ರಿ. ಮತ್ತೆ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಳ್ರಿ, ಸ್ವಚ್ಛವಾಗಿರಲಿ. ಹಾಗೆ ಮಕ್ಕಳಿಗೆಲ್ಲ ಇವಾಗ ಮತ್ತೆ ಜ್ವರ ಹರಡ್ತಾ ಇದೆ. ಅದಕ್ಕೆ ಎಲ್ಲ ಹಿತ್ತಲ ಮುಚ್ಚುಕಡೆಗೆಲ್ಲ ನೀರು ಎಲ್ಲ ನಿಂತಿದ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಎಲ್ಲ ಕ್ಲೀನ್ ಮಾಡ್ಕೊಳ್ರಿ. ಎಲ್ಲ ಚೆನ್ನಾಗಿ ಬರ್ಲಿಂದ ಹೊಡೆದ್ರೆ ಕ್ಲೀನ್ ಆಗಿಬಿಡುತ್ತೆ. ಇಲ್ಲ ಕೊಡಬೇಡ್ರಿ ನೀರು ಫ್ರೆಂಡ್ಸ್. ಹಾಗೆ ನೋಡ್ರಿ ಫ್ರೆಂಡ್ಸ್, ಸ್ವಲ್ಪ ಟೀ ಮಾಡಿಬಿಡ್ತೀನಿ. ಸಂಜೆ ಆಗಿದೆ, ಇವಾಗ ಮಳೆ ಬಂತಲ್ರಿ, ಟೀ ಕುಡಿಯಂಗೆ ಆಗ್ತದೆ ನೋಡ್ರಿ ಇಪ್ಪಟ್ಟು. ಅದಕ್ಕೆ ಸ್ವಲ್ಪ ಹಾಲಿದೆ, ಸ್ವಲ್ಪ ಬಿಸಿ ಮಾಡಿ ಸ್ವಲ್ಪ ತಗೊಂಡು ಬೆಳಗ್ಗೆಗೆ ಮತ್ತೆ ಇವಾಗ ಟೀ ಮಾಡ್ತೀನಿ ರೀ. ಇವಾಗ ಒಳ್ಳೆ ಸ್ಟ್ರಾಂಗ್ ಟೀ ಮಾಡಬೇಕು ನೋಡ್ರಿ ನಾನು ಇವಾಗ ಕುಡಿಲಿಕ್ಕೆ. ಎಷ್ಟು ಮೀನು ಸಾರಿದೆ ಫ್ರೆಂಡ್ಸ್, ಅದಕ್ಕೆ ಆಗುತ್ತೆ ನೋಡ್ರಿ ರಾತ್ರಿ ಹೊತ್ತಿಗೆ. ಮತ್ತೇನು ಮಾಡೋದು, ಅದಕ್ಕೆ ಸೊಪ್ಪಿದೆ, ಸೊಪ್ಪಿನ ಪಲ್ಯ ಮಾಡಿ ಇದನ್ನು ಬಿಸಿ ಮಾಡಿ ರೈಸ್ ಮಾಡಿಬಿಡ್ತೀನಿ ರೀ. ಹಾಗೆ ನೋಡ್ರಿ ಫ್ರೆಂಡ್ಸ್, ಪ್ರಾಣಿ ಪಕ್ಷಿಗಳಲ್ಲಿ ಎಷ್ಟು ಕರುಣೆ ಒಂಥರ ನಿಯತ್ತಿರುತ್ತೆ ಅಂತ. ಏನಂದರೆ ಫ್ರೆಂಡ್ಸ್, ನಾವು ಮನೆಯಲ್ಲಿ ಪಿಂಕು ಇದೆಯಲ್ಲ, ಪಿಂಕು ಮರಿ, ಅದು ಆ ಮರಿ ಇದೆಯಲ್ಲ, ನಾವು ಒಂದು 2 ತಿಂಗಳಾಯಿತು ನೋಡ್ರಿ. ಇವಾಗ ಮೊಟ್ಟೆ ಇಟ್ಟ ಮೇಲೆ ಅದಕ್ಕೆ ಮರಿ ಆದಮೇಲೆ ಸಾಕಿ ಎಲ್ಲ ಮಾಡಿ ಸ್ವಲ್ಪ ದೊಡ್ಡಕ್ಕಾಗಿತ್ತು ರೀ. ಅದನ್ನು ತೋರ್ಸಕ್ಕೆ ಕೊಟ್ಟಿದ್ದಿಲ್ಲ ಸಮೀರ್, ಯಾಕಂದರೆ ಬೇಡ ದೃಷ್ಟಿ ಆಗುತ್ತೆ ತೋರಿಸ್ಬೇಡ ಅಂತ ಇದ್ದ. ಆ ಮರಿ ನೋಡ್ರಿ 5-6 ದಿನ ಆಯಿತು ಹೋಗಿ ಮನೆಯಿಂದ. ತುಂಬ ಬೇಜಾರು ಮಾಡ್ಕೊಂಡಿದ್ದ ಅವನು. ಮರಿ ಎತ್ಲಾಗ ಹೋಯ್ತು ಅಂತ ಅದನ್ನು ಪತ್ತೆ ಮಾಡ್ಕೊಂಡು ಹೋಗಿದ್ದ ರೀ. ಇಲ್ಲಿ ನಮ್ಮೂರಿನ ಪಕ್ಕ ಇಡಗೋಡು ಅಂತ ಇದೆ. ಇಡಗೋಡು ಅಂದರೆ ಅದು ಇದು ಮಸ್ಜಿದ್ ಮೇಲೆ ಮುನಾರೆ ಅಂತ ಇರುತ್ತವೆ ಫ್ರೆಂಡ್ಸ್. ಅದ್ರ ಮೇಲೆ ಹೋಗಿ ತುದಿಯಲ್ಲಿ ಕುಂತಿದೆ ಅಂತ ಅದು ಇವನಿಗೆ ಹೇಳಿದ್ರಂತೆ, ಇವನ ಫ್ರೆಂಡು. ಇಲ್ಲಿಂದ ಸೈಕಲ್ ಮೋಟ್ರ್ ತಗೊಂಡು ಅಲ್ಲಿ ಹೋಗಿದ್ದ ಅವನು. ನೋಡಿ ಬಂದ, ಹೌದು ನಮ್ಮದೇ ಮರಿ ಅಂಥೇಳಿ. ಅದಕ್ಕೆಲ್ಲ ಕೆಂಪುದು ಒಂಥರ ಅದೇನೋ ಖಾಲಿ ಹಾಕಿದ್ದಾನಲ್ಲ ಅವನು ಪ್ಲಾಸ್ಟಿಕ್ಕಿನವು, ಗೊತ್ತಾಗುತ್ತೆ ಫ್ರೆಂಡ್ಸ್. ಅದಕ್ಕೆ ಬಣ್ಣ ಕೂಡ ಹಚ್ಚಿದ್ದಾನೆ ಸ್ವಲ್ಪ ಸ್ವಲ್ಪ. ಅದಕ್ಕೆ ಹೋಗಿ ನಮ್ಮದೇ ಅಂತ ನೋಡ್ಕೊಂಡು 2 ಸತಿ ಹೋದ ಅವನು. ಅದು ಇಳಿಲಿಲ್ಲ ಫ್ರೆಂಡ್ಸ್, ಅಲ್ಲೇ ಹೋಗಿ ಕುತ್ಕೊಂಡು ಅದು ಕಾಡು ಪಾರಿವಾಳ ಅಂತಾರಲ್ಲ ಅವಿದ್ವಂತೆ, ಅದ್ರ ಜೊತೆ ಮಾಡ್ಕೊಂಡು ಅಲ್ಲೇ ಮೇಯೋದು ಅಲ್ಲೇ ಕುಂದ್ರದು ಮಾಡ್ತಾಯಿದ್ದ. ಆದರೆ ಅದು ಎತ್ಲಾಗೂ ಹೋಗಿಲ್ಲ ನೋಡ್ರಿ ಫ್ರೆಂಡ್ಸ್. ಅದು ಅಂದರೆ ಸಾಕಿದ ನಿಯತ್ ಹೆಂಗಿರುತ್ತೆ ಅಂದರೆ, ಇನ್ನು ಇವನು ಹೆಂಗೆ ಸಾಕ್ತಾನೆ ಅಂದರೆ ಫ್ರೆಂಡ್ಸ್, ಇವನು ಅದು ಕಡಲೆಕಾಳು, ಆಮೇಲೆ ಹೆಸರು ಕಾಳು, ಆಮೇಲೆ ಕುಸುಬಿ ಅಂತೆ, ಜೋಳ ಅಂತೆ, ರಾಗಿ ಅಂತೆ, ಇಷ್ಟನ್ನು ಕೂಡಿಸಿ ಮಿಕ್ಸ್ ಮಾಡಿರ್ತಾನೆ ಫ್ರೆಂಡ್ಸ್. ಆಮೇಲೆ ಆ ಕಾಳೆಲ್ಲ ನೆನೆಸಿ ಬೆಳಗ್ಗೆ ತಿನ್ನಿಸ್ತಾನೆ. ಅಷ್ಟಿಂದ್ರಿಂದ ಅದನ್ನೆಲ್ಲ ಸಾಕಿ ಆ ಮರಿನ 2 ತಿಂಗಳು ಮರಿನ 5 ತಿಂಗಳು ಮರಿ ಥರ ಸಾಕಿದ್ದ. ಅದು ಅಷ್ಟು ದೊಡ್ಡ ಕಾಣದ ಅವಾಗ. ಅದು ಹೋಗಿ ಅಲ್ಲಿ ಕುಂತು 5-6 ದಿನ ಆದರೂ ಅದನ್ನ ಏನು ಕಾಳು ತಿಂದಿಲ್ಲ ನೋಡ್ರಿ. ಹಾಗೆ ಅಲ್ಲೇ ಇದ್ರ ಜೊತೆಗೆ ಆಡಿ ಹಾಗೆ ಇರೋದಂತೆ ಆ ಪಾರಿವಾಳ ಜೊತೆಗೆ. ಇವತ್ತಿಗೆ 7-8 ದಿನ ಆಯ್ತು ನೋಡ್ರಿ. ನಮಗೆ ಹೋಯ್ತು ಅಂತ ಸುಮ್ಮನಾದ್ವಿ ನಾವು. ಮತ್ತು ಆ ಫ್ರೆಂಡ್ಸಿಗೆ ಹೇಳಿ ಬಂದಿದ್ದಂತೆ, ಅವರು ಎಲ್ಲ ಇಳಿಸಿದ್ದಾರೆ ಆ ಮರಿನ. ಇಷ್ಟು ದಿನ 8 ದಿನ ಆಯ್ತು ನೋಡ್ರಿ ಅದ್ರ ಮೇಲೆ ಕೂತ್ಕೊಂಡು ಮುನಾರಿ ಮೇಲೆ. ಇವಾಗ 8 ದಿನಕ್ಕೆ ಇವಾಗ ಇಳಿಸಿ ಹಿಡಿದಿದ್ದಾರಂತೆ ಆ ಮರಿಗೆ. ಫೋನ್ ಬಂತು ಫ್ರೆಂಡ್ಸ್. ಅದಕ್ಕೆ ನಮ್ಮ ಸಮೀರ್ ಖುಷಿಯಾಗಿ ಹೋಗ್ಬಿಟ್ಟ ನೋಡ್ರಿ. ಎಷ್ಟು ಖುಷಿಯಿಂದ ಅಂದರೆ ಅಷ್ಟು ಖುಷಿ ಪಟ್ಕೊಂಡು ಮರಿ ಸಿಕ್ತಂತ ಹೋಗಿದ್ದಾನೆ ಇವಾಗ ತಗೊಂಡು ಬರೋಕ್ಕೆ. ನೋಡಬೇಕು ಏನು ವೀಕ್ ಆಗಿಬಿಟ್ಟಿದೆಯೋ ಏನೋ ಚೆನ್ನಾಗಿದೆಯೋ ಅಂತ ನೋಡ್ಬೇಕು ನೋಡ್ರಿ. ಅಂದರೆ ನಮಗೆ ನಮ್ಮ ಮನೆ ಮರಿ ಸಿಕ್ತಲ್ಲ ಅಷ್ಟೇ ಖುಷಿ ಆಯ್ತು. ಹಾಗೆ ನೋಡ್ರಿ ನನ್ನ ಮಿನ್ನು ಕೂಡ ನನಗೆ ಸಿಗ್ಬೇಕು ನೋಡ್ರಿ. ಅದೇ ಥರ ನನ್ನ ಮಿನ್ನೂ ಹೋಗಿದೆ, ಒಂದು 15 ದಿನವೇ ಆಯಿತು. ಅದು ಕೂಡ ಬಂದುಬಿಟ್ರೆ ನಾನು ಸಾಕಿದ ಪ್ರಾಣಿ, ನನಗೆ ಯಾವುದು ಪಕ್ಷಿ ಆಗಲಿ ಪ್ರಾಣಿ ಆಗಲಿ ಹೋಗ್ಬಾರ್ದು ನೋಡ್ರಿ. ನನಗೆ ತುಂಬ ದುಃಖ ಆಗುತ್ತೆ. ನಾನು ಅಷ್ಟೇ ಒಂದು ಮನುಷ್ಯ ಥರ ಅಷ್ಟು ಇದರಿಂದ ಸಾಕ್ತೀನಿ ರೀ. ಅದು ಕೂಡ ಬಂದುಬಿಟ್ರೆ ತುಂಬ ಖುಷಿ ಆಗ್ತದೆ ನೋಡ್ರಿ. ಇವಾಗ ಬಂದಮೇಲೆ ನೋಡ್ಬೇಕು ಹೆಂಗಿರುತ್ತೆ, ಹೆಂಗೆ ಆಗಿದೆಯೋ ಅಂತ. ನೋಡ್ರಿ ನಮ್ಮ ಮರಿ ಸಿಕ್ತು ನೋಡ್ರಿ. ಇದೇ ನೋಡ್ರಿ ನಮ್ಮ ಮರಿ. ನೋಡ್ರಿ ಹೆಂಗೆ ಎಷ್ಟು ಶಾರ್ಪ್ ಅದಾನಂತ. ಅಲ್ಲಿ ತಿನ್ಕೊಂಡಿದ್ದಾನೆ ರೀ ಅವನು. ಪಿಂಕು ಮರಿ ನೋಡ್ರಿ, ಇದು ಪಿಂಕು ಥರನೇ ಇದೆ. ಸ್ವಲ್ಪ ತಲೆ ಮೇಲೆ ಒಂಥರ ಇದು ಬಂದಿದೆ. ಸಿಕ್ತು ನೋಡ್ರಿ ನಮ್ಮ ಮರಿ. ತುಂಬ ಖುಷಿಯಾಗಿದ್ದಾನೆ ನೋಡ್ರಿ ಸಮೀರ್ ಮಾತ್ರ.
ಹೋತ್ರಿ